ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಅವಲಕ್ಕಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಒಂದು ಬಾಣಲೆನ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಆಮೇಲೆ ಕಡಲೆಕಾಳನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೀಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಗೋಲ್ಡನ್ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಮಾತ್ರ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಟೊಮೊಟೊ ಮೊದಲಿಗೆ ಹಾಕ್ಕೊಂಬಿಟ್ರೆ ಈರುಳ್ಳಿ ನೀಟಾಗಿ ಬೇಯೋದಿಲ್ಲ. ಸೊ ಹಾಗಾಗಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮಾತ್ರ ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಬಂದು ಸಿಟಿ ಕಡೆಯಲ್ಲೆಲ್ಲ ಪೋಹ ಅಂತಾರೆ, ನಮ್ಮ ಕಡೆ ಎಲ್ಲ ಅವಲಕ್ಕಿ ಅಂತಾರೆ ನೋಡಿ. ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಬೇಯಲಿ ಅಂತ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ನೀಟಾಗಿ ಕೈ ಆಡ್ಕೊಳ್ತಾ ಇದ್ದೀನಿ ಸೌಟಲ್ಲಿ. ಇವಾಗ 1 ಸ್ಪೂನ್ ಆಗುವಷ್ಟು ಅರಿಶಿನ, ಹಲ್ದಿ ಪೌಡ್ರ್ ಅಂದರೆ ಅರಿಶಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ನೀಟಾಗಿ, ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ. ಸೊ ಹಾಗಾಗಿ ಸಖತ್ತಾಗಿರುತ್ತೆ ಇದು ಪೋಹ ಮಾತ್ರ. ನೋಡಿ ನಿಮ್ಮ ಮನೆಯಲ್ಲೂ ಸಹ ಒಂದಿನ ಟ್ರೈ ಮಾಡಿ, ಓಕೆನಾ? ಇವಾಗ ಅವಲಕ್ಕಿನ ನೀಟಾಗಿ ಮಾಡ್ಕೊಂಡಿದ್ದೀನಿ ಮರದಲ್ಲಿ. ಇವಾಗ ನೀಟಾಗಿ ತೊಳ್ಕೊಂಡು ಬರೋಣ, ಓಕೆನಾ? ಇವಾಗ ನೋಡಿ, ಇವಾಗ ಟೊಮೊಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಗೋಲ್ಡನ್ ಫ್ರೈ ಆಗಿದೆ. ಸೊ ಹಾಗಾಗಿ ಇವಾಗ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ, ಓಕೆನಾ? ಹಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಲ್ಲದನ್ನು, ಹಸಿ ವಾಸನೆ ಹೋಗಬೇಕು. ಸೊ ಹಾಗಾದರೆ ಪೋಹ ಸೂಪರಾಗಿ ಬರುತ್ತೆ ಅವಲಕ್ಕಿ. ನಮ್ಮ ಕಡೆಯಲ್ಲೆಲ್ಲ ಹೀಗೆ ಮಾಡೋದು. ಕೆಲವೊಬ್ಬರು ಹುಣಸೆ ಹಣ್ಣನ್ನು ಹಿಂಡ್ತಾರೆ. ಸೊ ನಾನು ಇವತ್ತು ಲೆಮನನ್ನು ಹಿಂಡ್ತಾಯಿದ್ದೀನಿ. ಅದನ್ನು ನೋಡಿ, ಬೀಜ ತೆಗಿಯೋಕ್ಕೆ ಅದು ನಮ್ಮದು ಲೆಮನ್ ಹಿಂಡೋದೆಲ್ಲ ಇಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಈ ಥರ ಮಾಡಿಕೊಂಡು ಈ ಥರ ಸೋಸ್ತಾ ಇದ್ದೀನಿ ಕೈಯಲ್ಲೇ. ನೀಟಾಗಿ ತೊಳ್ಕೊಂಡಿದ್ದೆ, ಸಖತ್ತಾಗಿರುತ್ತೆ. ಹುಣಸೆಹಣ್ಣನ್ನು ಹಿಂಡಿದ್ರು ಸಖತ್ತಾಗಿರುತ್ತೆ. ನಾನು ಹುಣಸೆಹಣ್ಣು ಇತ್ತು, ಸೊ ಲೆಂಬೆಹಣ್ಣು ಇತ್ತಲ್ವ, ಹಾಗಾಗಿ ಹುಣಸೆಹಣ್ಣನ್ನು ಹಿಂಡಿಲ್ಲ, ಲೆಂಬೆಹಣ್ಣನ್ನು ಹಿಂಡಿ ಮಾಡ್ಕೊತಾ ಇದ್ದೀನಿ. ಸಖತ್ತಾಗಿ ಬರುತ್ತೆ ಇದು ನೋಡಿ. ಇವಾಗ ಒಗ್ಗರಣೆ ಆಯಿತು. ಇವಾಗ ಪೋಹನ ಕಲಿಸ್ಬಿಟ್ಟು ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೀನಿ. ಎಷ್ಟು ಸಖತ್ತಾಗಿತ್ತು ಅಂದರೆ ಸೂಪರ್ ಆಗಿತ್ತು ನೋಡಿ. ಇವಾಗ ತೋರಿಸ್ತೀನಿ ನೋಡಿ, ಈ ಥರ ಟೆಕ್ಸ್ಚರಲ್ಲಿ ಸಖತ್ತಾಗಿ ಬಂದಿತ್ತು ಪೋಹ ಮಾತ್ರ. ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮೇಲೆ ಒಂಚೂರು ಕಡಲೆಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸಖತ್ತಾಗಿರುತ್ತೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್.